ಲಖುಂಡಿಯಲ್ಲಿ ಉತ್ಖನನ ನಡೀತಾ ಇದೆ. ಈ ಉತ್ಖನನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಶಿವಲಿಂಗ ಒಂದು ಪತ್ತೆಯಾಗಿದೆ. ಶಿವಲಿಂಗ ಪತ್ತೆಯ ನಂತರದಲ್ಲಿ ಹಾವು ಕೂಡ ಕಾಣಿಸಿಕೊಂಡಿದೆ. ಇದರಿಂದ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ, ಬೆಚ್ಚಿ ಬಿದ್ದಿದ್ದಾರೆ. ಜೊತೆಯಲ್ಲಿ ಅಲ್ಲಿದ್ದಂತ ಅಧಿಕಾರಿಗಳು ಹಾವನ್ನ ಕಂಡ ತಕ್ಷಣ ಎದ್ನೋ ಬಿದ್ನೋ ಅಂತ ಓಡೋಗಿದ್ದಾರೆ. ಲಕ್ಕುಂಡಿ ಭೂಗರ್ಭದಲ್ಲಿ ಅಡಗಿದೆಯಾ ಅಗಾಧ ನಿಧಿ? ಕೋಟೆಗೋಡಿಯಲ್ಲಿ ಶಿವಲಿಂಗ, ಹಾವು ಪ್ರತ್ಯಕ್ಷ. ಗದಗ ಜಿಲ್ಲೆಯ ಲಕ್ಕುಂಡಿ ಇಡೀ ದೇಶದ ಗಮನವನ್ನ ಸೆಳೆದಿರುವಂತಹ ಹಳ್ಳಿ. ಮುತ್ತು, ಹವಳ, ಬಂಗಾರ ಸಿಕ್ಕಿದ್ದೇ ಸಿಕ್ಕಿದ್ದು. ಪುರಾತತ್ವ ಇಲಾಖೆ ನಡೆಸುತ್ತಿರುವಂತಹ ಉತ್ಖನನದಲ್ಲಿ ಪುರಾತನ ವಸ್ತುಗಳು ಪತ್ತೆಯಾಗಿವೆ. ಶಿವಲಿಂಗದ ಮಾದರಿ ಕೋಟೆಗೋಡೆ ಗೋಚರಿಸ್ತಾ ಇದೆ. ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಏನು ಶಿವಲಿಂಗ ಇತ್ತು, ಇಲ್ಲೊಂದು ಮುಂಭಾಗದಲ್ಲಿ ಚಿಕ್ಕದೊಂದು ಕಲ್ಲಿತ್ತು. ಆ ಕಲ್ಲು ಬಿದ್ದಂತ ಸಮಯದಲ್ಲಿ ಇಲ್ಲಿ ಏನು ಶಿವಲಿಂಗ ಪ್ರತ್ಯಕ್ಷವಾಗಿದೆ. ಲಕ್ಕುಂಡಿಯಲ್ಲಿ ಭೂಮಿ ಅಗೆದಷ್ಟು ಪ್ರಾಚೀನ ವಸ್ತುಗಳು ಕಣ್ಣಿಗೆ ರಾಚುತ್ತಿವೆ. ವಿದ್ಯಾದಾನ ಶಾಲೆ ಬಳಿ ಉತ್ಖನನ ವೇಳೆ ಕಲ್ಲಿನಿಂದ ಕೆತ್ತಲಾದ ಹಾವು ಪ್ರತ್ಯಕ್ಷವಾಗಿದೆ. ಉತ್ಖನನ ಸ್ಥಳಕ್ಕೆ ಜಿಲ್ಲಾಧಿಕಾರಿ ದೌಡು ಪರಿಶೀಲನೆ. ಶಿವಲಿಂಗದ ಮಾದರಿಯ ಸರ್ಪದ ಗುರುತು ಪತ್ತೆ ಆಗ್ತಾ ಇದ್ದಂತೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಹಾಗೂ ಪುರಾತತ್ವ ಇಲಾಖೆ ಆಯುಕ್ತ ದೇವರಾಜು ದೌಡಾಯಿಸಿದ್ದಾರೆ. ಸ್ಥಳ ಪರಿಶೀಲನೆ ಕೂಡ ನಡೆಸಿದ್ದಾರೆ. ನಾವು ಈಗ ಮಾಸ್ಟರ್ ಪ್ಲಾನ್ ಅನ್ನು ಸಿದ್ದಪಡಿಸ್ತಾ ಇದ್ದೇವೆ. ಈ ಮಾಸ್ಟರ್ ಪ್ಲಾನ್ ಸಿದ್ದಪಡಿಸುವ ಸಂದರ್ಭದಲ್ಲಿ ಎಷ್ಟು ಮನೆಗಳು ದೇವಾಲಯದ ಅಡಿಪಾಯದ ಮೇಲೆ ನಿಂತಿದೆ ಅನ್ನುವ ಒಂದು ಮಾಹಿತಿ ನಮಗೆ ಸಿಗುತ್ತೆ. ಮತ್ತೆ ಮಾಸ್ಟರ್ ಪ್ಲಾನ್ ಸಿದ್ದಪಡಿಸಿದ ನಂತರ ಈ ಲಕ್ಕುಂಡಿ ಪಾರಂಪರಿಕ ಪ್ರದೇಶದ ಸಮಗ್ರವಾದ ಅಭಿವೃದ್ಧಿಯನ್ನ ಯಾವ ರೀತಿ ಮಾಡಬೇಕು ಅಂತ ನಮಗೆ ರೂಪುರೇಷೆಗಳು ಸಿದ್ಧ ಆಗುತ್ತೆ. ಅದರ ಆಧಾರದ ಮೇಲೆ ನಾವು ಅಭಿವೃದ್ಧಿಯನ್ನು ಕೈಗೊಳ್ತೇವೆ. ಉತ್ಖನನ ವೇಳೆ ಸರ್ಪ ಪ್ರತ್ಯಕ್ಷವಾಯಿತು. ವಿದ್ಯಾದಾನ ಶಿಕ್ಷಣ ಸಂಸ್ಥೆಯ ಶಾಲೆಯಲ್ಲಿ ಉತ್ಖನನ ವೇಳೆ ಬೃಹತ್ ಆಕಾರದ ಹಾವು ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ ಚಾಲಕರ ಕಣ್ಣಿಗೆ ಬಿದ್ದಿದೆ. ಎಲ್ಲರೂ ಮತ್ತೆ ತಾಸನ ಅದು ಹೋದ್ಮೇಲೆ ಮತ್ತೆ ಎತ್ತ ಪ್ರಕಾರ ಕೆಲಸ ಮಾಡಬೇಕು. ಐತ್ ಸರ್, ನಿಧಿ ಇದ್ದ ಜಗದಾಗ ಐತ್ ಸರ್, ಹಾವು ಸರ್ಪ ಐತ್ ಸರ್, ಸರ್ಪ ಕಾವಲು ಐತ್ ಸರ್. ಮತ್ತೆ ಒಳಗ ಅಲ್ಲಿ ವೀರಭದ್ರೇಶ್ವರ ದೇವಸ್ಥಾನದೊಳಗ ಒಂದು ಶಿವಂದ ದೇವಸ್ಥಾನ ಐತ್ ಸರ್, ಅದನ್ನ ಸುತ್ತರ್ಕೊಂಡ್ ಕುಂತಿರ್ತದ ಸರ್. ನೋಡಿದ್ರು ಸರ್. ಈ ಕೋಟೆಗೋಡಿ ಇತ್ತಲ್ಲ, ಈ ಕೋಟೆಗೋಡಿ ನೋಡಿದ್ವಿ ಸರ್. ಅದು ಕೋಟೆಗೋಡೆಯಲ್ಲಿ ಶಿವಲಿಂಗ ಕಾಣ್ತು ಸರ್. ಅದು ಶಿವಲಿಂಗ ಕಾಣ್ತಲ್ಲ. ಮತ್ತೆ ಇಲ್ಲಿ ಕೆಲಸ ಮಾಡ್ತಾರಲ್ಲ ಅಧಿಕಾರಿಗಳಿಗೆ, ಅವ್ರಿಗೆ ಹೇಳಿದೆ ಸರ್ ಇಲ್ಲಿ ಶಿವಲಿಂಗ ಇದೆ ನೋಡಿ ಅಂತೇಳಿ. ಮೊದಲೇ ಆಕಾರದ ಲಕ್ಕುಂಡಿಯೊಳಗ ಮಧ್ಯ ಭಾಗದೊಳಗೆ ಏನು ಒಂದು ಕೋಟೆಗೋಡೆ ಇದೆ. ಈ ಭಾಗೆಲ್ಲ ಬಾದಾಮಿ ಚಾಲುಕ್ಯರ ಕಾಲದ್ದು, ಆ ಕಡೆ ಭಾಗೆಲ್ಲ ರಾಷ್ಟ್ರಕೂಟರ ಕಾಲದ್ದು. ಇದಕ್ಕೆ ಸುತ್ತುವರೆದಿರುವಂತ ಏನು ಕೆಂಪು ಸಕ್ಕರೆಗಲ್ಲಿಂದ ಕಟ್ಟಿದ್ದಾರೆ ಆ ಕೋಟೆಯ ಕಲ್ಲುಗಳು ಇವತ್ತಿಗೂ ಹೇಳ್ತಾ ಅದು 1037 ಇಸ್ವಿ. ಲಕ್ಕುಂಡಿ ಗ್ರಾಮಸ್ಥರಿಗೆ ಶುರುವಾಯಿತು ಆತಂಕ. ಲಕ್ಕುಂಡಿಯಲ್ಲಿ 8 ದೇವಸ್ಥಾನಗಳನ್ನು ರಕ್ಷಿತ ದೇವಸ್ಥಾನ ಮಾಡಲು ಸರ್ವೆ ಮಾಡಿ ತೀರ್ಮಾನಿಸಿ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ಫೆಬ್ರವರಿ ತಿಂಗಳ ಅಂತ್ಯದಲ್ಲಿ ರಕ್ಷಿತ ದೇವಸ್ಥಾನ ಕ್ರಮ ಕೈಗೊಳ್ಳಲು ತೀರ್ಮಾನಿಸಲಾಗಿದೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ಇದರಿಂದ ಊರಿಗೆ ಊರೇ ಉತ್ಖನನ ಮಾಡ್ತಾರ ಅನ್ನೋ ಆತಂಕ ಗ್ರಾಮಸ್ಥರಲ್ಲಿ ಮೂಡಿದೆ. ಕಮಿಷನರ್ ಅವರಿಗೆ ಮತ್ತೆ 8 ದೇವಸ್ಥಾನಗಳನ್ನು ರಕ್ಷಿತ ದೇವಸ್ಥಾನಗಳನ್ನಾಗಿ ಮಾಡಬೇಕು ಅಂತೇಳಿ ಎಲ್ಲ ಕಾಗದ ಪತ್ರ ಅದು ಉತ್ತಾರ ಎಲ್ಲ ಇದು ಮಾಡಿ ಸರ್ವೆ ಮಾಡಿ ಯಾವ ಏನು ಎಲ್ಲ ಮಾಹಿತಿಗಳನ್ನ ಕೊಟ್ಟು ಕಳಿಸಿದ್ದಾರೆ. ಈಗಾಗಲೇ ಕಳಿಸಿ 15-20 ದಿವಸದ ಮೇಲಾಗಿದೆ. ಈ ತಿಂಗಳ ಇಲ್ಲಾಂದ್ರೆ ಫೆಬ್ರವರಿ ಅಂತ್ಯದೊಳಗಾಗಿ ಈ 8 ದೇವಸ್ಥಾನಗಳನ್ನ ರಕ್ಷಿತ ದೇವಸ್ಥಾನಗಳನ್ನಾಗಿ ಘೋಷಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಎಲ್ಲಾ ಕ್ರಮ ತೆಗೆದುಕೊಳ್ಬೇಕು ಅಂತ ನಿರ್ಣಯ ಮಾಡಿದ್ದೇವೆ. ಇಂದು 4ನೇ ದಿನದ ಉತ್ಖನನ ಕಾರ್ಯ ನಡೆಯಲಿದ್ದು ಶಿವಲಿಂಗದ ಪಾನಿಪೀಠ ಪೂರ್ಣವಾಗಿ ಸಿಗುವಂತಹ ನಿರೀಕ್ಷೆ ಇದೆ. ಜೊತೆಗೆ ಮತ್ತಷ್ಟು ಅಚ್ಚರಿಯ ಅಂಶಗಳು ಬೆಳಕಿಗೆ ಬರುತ್ತವ ಕಾದಷ್ಟೇ ನೋಡಬೇಕಾಗುತ್ತೆ. ಮಂಜು ಪತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಕೋಟೆಗೋಡಿ ನೋಡಿದ್ವಿ ಸರ್. ಅದು ಕೋಟೆಗೋಡೆಯಲ್ಲಿ ಶಿವಲಿಂಗ ಕಾಣ್ತು ಸರ್. ಅದು ಶಿವಲಿಂಗ ಕಾಣ್ತಲ್ಲ. ಮತ್ತೆ ಇಲ್ಲಿ ಕೆಲಸ ಮಾಡ್ತಾರಲ್ಲ ಅಧಿಕಾರಿಗಳಿಗೆ, ಅವ್ರಿಗೆ ಹೇಳಿದೆ ಸರ್ ಇಲ್ಲಿ ಶಿವಲಿಂಗ ಇದೆ ನೋಡಿ ಅಂತೇಳಿ. ಮೊದಲೇ ಆಕಾರದ ಲಕ್ಕುಂಡಿಯೊಳಗ ಮಧ್ಯ ಭಾಗದೊಳಗೆ ಏನು ಒಂದು ಕೋಟೆಗೋಡೆ ಇದೆ. ಈ ಭಾಗೆಲ್ಲ
ಬಾದಾಮಿ ಚಾಲುಕ್ಯರ ಕಾಲದ್ದು, ಆ ಕಡೆ ಭಾಗೆಲ್ಲ ರಾಷ್ಟ್ರಕೂಟರ ಕಾಲದ್ದು. ಇದಕ್ಕೆ ಸುತ್ತುವರೆದಿರುವಂತ ಏನು ಕೆಂಪು ಸಕ್ಕರೆಗಲ್ಲಿಂದ ಕಟ್ಟಿದ್ದಾರೆ ಆ ಕೋಟೆಯ ಕಲ್ಲುಗಳು ಇವತ್ತಿಗೂ ಹೇಳ್ತಾ ಅದು 1037 ಇಸ್ವಿ. ಲಕ್ಕುಂಡಿ ಗ್ರಾಮಸ್ಥರಿಗೆ ಶುರುವಾಯಿತು ಆತಂಕ. ಲಕ್ಕುಂಡಿಯಲ್ಲಿ 8 ದೇವಸ್ಥಾನಗಳನ್ನ ರಕ್ಷಿತ ದೇವಸ್ಥಾನ ಮಾಡಲು ಸರ್ವೆ ಮಾಡಿ ತೀರ್ಮಾನಿಸಿ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ಫೆಬ್ರವರಿ ತಿಂಗಳ ಅಂತ್ಯದಲ್ಲಿ ರಕ್ಷಿತ ದೇವಸ್ಥಾನ ಕ್ರಮ ಕೈಗೊಳ್ಳಲು ತೀರ್ಮಾನಿಸಲಾಗಿದೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ಇದರಿಂದ ಊರಿಗೆ ಊರೇ ಉತ್ಖನನ ಮಾಡ್ತಾರ ಅನ್ನೋ ಆತಂಕ ಗ್ರಾಮಸ್ಥರಲ್ಲಿ ಮೂಡಿದೆ. ಕಮಿಷನರ್ ಅವರಿಗೆ ಮತ್ತೆ 8 ದೇವಸ್ಥಾನಗಳನ್ನು ರಕ್ಷಿತ ದೇವಸ್ಥಾನಗಳನ್ನಾಗಿ ಮಾಡಬೇಕು ಅಂತೇಳಿ ಎಲ್ಲ ಕಾಗದ ಪತ್ರ ಅದು ಉತ್ತಾರ ಎಲ್ಲ ಇದು ಮಾಡಿ ಸರ್ವೆ ಮಾಡಿ ಏನು ಎಲ್ಲ ಮಾಹಿತಿಗಳನ್ನ ಕೊಟ್ಟು ಕಳಿಸಿದ್ದಾರೆ. ಈಗಾಗಲೇ ಕಳಿಸಿ 15-20 ದಿವಸದ ಮೇಲೆ ಆಗಿದೆ. ಈ ತಿಂಗಳ ಇಲ್ಲಾಂದ್ರೆ ಫೆಬ್ರವರಿ ಅಂತ್ಯದೊಳಗಾಗಿ ಈ 8 ದೇವಸ್ಥಾನಗಳನ್ನ ರಕ್ಷಿತ ದೇವಸ್ಥಾನಗಳನ್ನಾಗಿ ಘೋಷಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಎಲ್ಲಾ ಕ್ರಮ ತೆಗೆದುಕೊಳ್ಬೇಕು ಅಂತ ನಿರ್ಣಯ ಮಾಡಿದ್ದೇವೆ. ಇಂದು 4ನೇ ದಿನದ ಉತ್ಖನನ ಕಾರ್ಯ ನಡೆಯಲಿದ್ದು ಶಿವಲಿಂಗದ ಪಾನಿಪೀಠ ಪೂರ್ಣವಾಗಿ ಸಿಗುವಂತಹ ನಿರೀಕ್ಷೆ ಇದೆ. ಜೊತೆಗೆ ಮತ್ತಷ್ಟು ಅಚ್ಚರಿಯ ಅಂಶಗಳು ಬೆಳಕಿಗೆ ಬರುತ್ತವ ಕಾದಷ್ಟೇ ನೋಡಬೇಕಾಗುತ್ತೆ. ಮಂಜು ಪತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಲಕ್ಕುಂಡಿ ಗ್ರಾಮಸ್ಥರಿಗೆ ಶುರುವಾಯಿತು ಆತಂಕ. ಲಕ್ಕುಂಡಿಯಲ್ಲಿ 8 ದೇವಸ್ಥಾನಗಳನ್ನ ರಕ್ಷಿತ ದೇವಸ್ಥಾನ ಮಾಡಲು ಸರ್ವೆ ಮಾಡಿ ತೀರ್ಮಾನಿಸಿ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ಫೆಬ್ರವರಿ ತಿಂಗಳ ಅಂತ್ಯದಲ್ಲಿ ರಕ್ಷಿತ ದೇವಸ್ಥಾನ ಕ್ರಮ ಕೈಗೊಳ್ಳಲು ತೀರ್ಮಾನಿಸಲಾಗಿದೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ಇದರಿಂದ ಊರಿಗೆ ಊರೇ ಉತ್ಖನನ ಮಾಡ್ತಾರ ಅನ್ನೋ ಆತಂಕ ಗ್ರಾಮಸ್ಥರಲ್ಲಿ ಮೂಡಿದೆ. ಕಮಿಷನರ್ ಅವರಿಗೆ ಮತ್ತೆ 8 ದೇವಸ್ಥಾನಗಳನ್ನು ರಕ್ಷಿತ ದೇವಸ್ಥಾನಗಳನ್ನಾಗಿ ಮಾಡಬೇಕು ಅಂತೇಳಿ ಎಲ್ಲ ಕಾಗದ ಪತ್ರ ಅದು ಉತ್ತಾರ ಎಲ್ಲ ಇದು ಮಾಡಿ ಸರ್ವೆ ಮಾಡಿ ಏನು ಎಲ್ಲ ಮಾಹಿತಿಗಳನ್ನ ಕೊಟ್ಟು ಕಳಿಸಿದ್ದಾರೆ. ಈಗಾಗಲೇ ಕಳಿಸಿ 15-20 ದಿವಸದ ಮೇಲೆ ಆಗಿದೆ. ಈ ತಿಂಗಳ ಇಲ್ಲಾಂದ್ರೆ ಫೆಬ್ರವರಿ ಅಂತ್ಯದೊಳಗಾಗಿ ಈ 8 ದೇವಸ್ಥಾನಗಳನ್ನ ರಕ್ಷಿತ ದೇವಸ್ಥಾನಗಳನ್ನಾಗಿ ಘೋಷಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಎಲ್ಲಾ ಕ್ರಮ ತೆಗೆದುಕೊಳ್ಬೇಕು ಅಂತ ನಿರ್ಣಯ ಮಾಡಿದ್ದೇವೆ. ಇಂದು 4ನೇ ದಿನದ ಉತ್ಖನನ ಕಾರ್ಯ ನಡೆಯಲಿದ್ದು ಶಿವಲಿಂಗದ ಪಾನಿಪೀಠ ಪೂರ್ಣವಾಗಿ ಸಿಗುವಂತಹ ನಿರೀಕ್ಷೆ ಇದೆ. ಜೊತೆಗೆ ಮತ್ತಷ್ಟು ಅಚ್ಚರಿಯ ಅಂಶಗಳು ಬೆಳಕಿಗೆ ಬರುತ್ತವ ಕಾದಷ್ಟೇ ನೋಡಬೇಕಾಗುತ್ತೆ. ಮಂಜು ಪತಾರ್, ರಿಪಬ್ಲಿಕ್ ಕನ್ನಡ, ಗದಗ.